ಬ್ಯಾಂಕ್ ನಿಫ್ಟಿ ಓಪನಿಂಗ್ ತುಂಬಾ ಚೆನ್ನಾಗಿತ್ತು. ನಿನ್ನೆಯಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, ಅದಕ್ಕಿಂತ ಅಪ್ಸೈಡಲ್ಲಿ ಓಪನ್ ಆಯಿತು. ಬಟ್ ಸಸ್ಟೇನ್ ಆಗದೆ ನಿನ್ನೆಯಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, ಅದೇ ಲೆವೆಲ್ ಹತ್ರ ಬಂದು ಕ್ಲೋಸಿಂಗ್ ಕೊಟ್ಟಿದೆ. ದಟ್ ಮೀನ್ಸ್ ಬಯರ್ಸ್ ಇನ್ನೂ ಕೂಡ ಸ್ಟ್ರಾಂಗ್ ಇದ್ದಾರೆ. ಇಫ್ ಇನ್ ಕೇಸ್ ವೀಕ್ ಇದ್ದಿದ್ರೆ ನಿನ್ನೆ ಡೇ ಲೋ ಉಂಟಲ್ಲ, ಅಲ್ಲಿ ಹೋಗಿ ಕ್ಲೋಸಿಂಗ್ ಕೊಡ್ತಿದ್ರು, ಇಲ್ಲಾಂದರೆ ಅಲ್ಲಿ ನಿಯರ್ ಟು ಹೋಗಿ ಟಚ್ ಮಾಡ್ತಿದ್ರು. ಬಟ್ ಇವತ್ತು ಬಯರ್ಸು ತುಂಬ ಚೆನ್ನಾಗಿ ಹೋಲ್ಡ್ ಮಾಡಿದ್ದಾರೆ. ನಾಳೆ ಇಂಪಾರ್ಟೆಂಟ್ ಆಗ್ತಾರೆ. ನಾಳೆ ಇವತ್ತಿಂದು ಡೇ ಹೈನ ಬ್ರೇಕೌಟ್ ಆದರೆ ಅಪ್ಸೈಡಲ್ಲಿ ಮೊಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಯಾಕಂದರೆ ಪ್ರೀವಿಯಸ್ ಟೈಮಲ್ಲಿ ಸೆಲ್ಲಿಂಗ್ ಬಂದಾದ ಮೇಲೆ ಇದು ಮಲ್ಟಿಪಲ್ ಟೈಮ್ ಟಚ್ ಆಗಿದೆ. ಯಾವುದು 52,400 ಈ ರೇಂಜೆಲ್ಲ ಮಲ್ಟಿಪಲ್ ಟೈಮ್ ಟಚ್ ಆಗಿದೆ. ಇಲ್ಲಿ ನೋಡಿ, ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಇದು ಥರ್ಡ್ ಟೈಮ್. ಸೊ ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಇದಕ್ಕಿಂತ ಅಪ್ಸೈಡಲ್ಲಿ ಸಸ್ಟೇನ್ ಆದರೆ, ದಟ್ ಮೀನ್ಸ್ ಇವತ್ತಿನ ಡೇ ಹೈ ಏನುಂಟಲ್ಲ 52,355, ಅದಕ್ಕಿಂತ ಅಪ್ಸೈಡಲ್ಲಿ ಸಸ್ಟೇನ್ ಆಯಿತು 5 ಮಿನಿಟ್ 10 ಮಿನಿಟ್ಸ್, ಅದಕ್ಕಿಂತ ಅಪ್ಸೈಡಲ್ಲಿ ಮೂಮೆಂಟಮ್ ಹೋಗೋ ಚಾನ್ಸಸ್ ಇರ್ತದೆ. ಯಾಕಂದರೆ ಈಗ ಬ್ಯಾಂಕ್ ನಿಫ್ಟಿ ವೀಕ್ಲಿ ಮಂತ್ಲಿ ಎಕ್ಸ್ಪೈರಿ ಉಂಟು. ಸೊ ಯಾರ್ದೆಲ್ಲ ಮಂತ್ಲಿಯಲ್ಲಿ SL ಇರ್ತಾರೆ ಅದೆಲ್ಲ ಈ ಹೈ ಹತ್ರ ಇರ್ತಾರೆ, ರೈಟ್. ತುಂಬ ಜನ ಪ್ರಾಫಿಟ್ ಬುಕ್ ಮಾಡಿ ಇರ್ಬೋದು, ಬಟ್ ತುಂಬಾದು ಟ್ರೈಲಿಂಗ್ SL ಇದೆಲ್ಲ ಹೆಜ್ಜಿಂಗ್ ಪೊಸಿಷನ್ದೆಲ್ಲ SL ಈ ರೇಂಜಲ್ಲಿ ಇರ್ಬೋದು. ಇಫ್ ಇನ್ ಕೇಸ್ ಇಲ್ಲಿಂದ ಮಾರ್ಕೆಟಲ್ಲಿ ಬ್ರೇಕೌಟ್ ಆದರೆ ಒಂದು ಅಪ್ಸೈಡಲ್ಲಿ ಸ್ಟ್ರಾಂಗ್ ಮೂಮೆಂಟಮ್ ಬರ್ಬೋದು. ನನ್ನ ಪ್ರಕಾರ ಆ ಮೂಮೆಂಟಮು 55,000 ಇಲ್ಲಾಂದರೆ ಆಲ್ ಟೈಮ್ ಹೈ ತನಕ ಕೂಡ ಅಪ್ಸೈಡಲ್ಲಿ ಹೋಗ್ಬೋದು. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು, ಅದರ ನಂತರ ಡೇ ಲೋನ ಬ್ರೇಕ್ ಡೌನ್ ಆದರೆ ಇಲ್ಲಿಂದ ಬ್ರೇಕ್ ಡೌನ್ ಆಗ್ಬೋದು. ಬಟ್ ಇಲ್ಲಿ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ನಾವು ಸ್ವಲ್ಪ 50 ಮಿನಿಟ್ಸಲ್ಲಿ ನೋಡಿದರೆ ಸ್ವಲ್ಪ ತುಂಬ ಚೆನ್ನಾಗಿ ಡೀಟೇಲಾಗಿ ಅರ್ಥ ಆಗ್ತಾರೆ. ಸೊ ಇಲ್ಲಿ ನೋಡಿ, ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಅಪ್ಸೈಡಲ್ಲಿ ಬ್ರೇಕೌಟ್ ಆದರೆ ಹೇಳಿದಾಗೆ ಮೊಮೆಂಟಮ್ ಬರ್ಬೋದು. ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಯಿತು, ಇಲ್ಲಾಂದರೆ ಗ್ಯಾಪ್ ಅಪ್ ಓಪನ್ ಆಯಿತು, ಅದರ ನಂತರ ಮಾರ್ಕೆಟ್ ಏನಾದರೂ ಡೇ ಲೋನ ಹತ್ರ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಬಂದರೆ, ದಟ್ ಮೀನ್ಸ್ ಇವತ್ತಿನ ಡೇ ಲೋನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಬಂದರೆ ಇಲ್ಲಿ ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಬಿಕಾಸ್ ಯಾಕಂದರೆ ಇಲ್ಲಿ ಯಾರೆಲ್ಲ ಬೈಯಿಂಗ್ನ ಮಿಸ್ ಮಾಡಿರ್ತಾರೆ ಅವರು ದಟ್ ಮೀನ್ಸ್ ಬಯರ್ಸ್ ಆಗಿ ಕನ್ವರ್ಟ್ ಆಗ್ತಾರೆ. ಹಾಗೆ ಇಲ್ಲಿ ಡೌನ್ ಸೈಡಲ್ಲಿ ಹೋಗುವಾಗ ಮಾರ್ಕೆಟಲ್ಲಿ ಒಂದು ಸ್ಪೈಕ್ ಸಿಗ್ತಾರೆ. ಬಿಕಾಸ್ ಮಾರ್ಕೆಟಲ್ಲಿ ಬೈಯಿಂಗ್ ಸ್ವಲ್ಪ ಆಗೋ ಚಾನ್ಸಸ್ ಉಂಟು. ಸೊ ಅದಕ್ಕೆ ನಾವಿಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಯಾರೆಲ್ಲ ಬೈಯಿಂಗ್ ಮಾಡಿದ್ದಾರೆ, ಯಾರೆಲ್ಲ ಸೆಲ್ ಮಾಡಿ ಹೆಜ್ ಮಾಡಿದ್ದಾರೆ, ಅವ್ರದ್ದೆಲ್ಲ ಸ್ಟಾಪ್ ಲಾಸು ಈ ರೇಂಜಲ್ಲಿ ಉಂಟು. ಇಫ್ ಇನ್ ಕೇಸ್ ಇಲ್ಲಿ ಫ್ಲೋಲಿ ಬ್ರೇಕ್ ಆಗ್ತಾನೆ ಪ್ಲ್ಯಾನ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಒಂದು ಪುಲ್ ಬ್ಯಾಕ್ ಬಂದ್ರ ಮೇಲೆ ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ನೀವು ಅಗ್ರೆಸಿವ್ ಆದರೆ ಇಲ್ಲೇ ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ಸ್ವಲ್ಪ ನೀವು ಕನ್ಸರ್ವೇಟಿವ್ ಆಗಿದ್ದರೆ ನನ್ನಾಗಿ ಯಾವಾಗ ಒಂದು ಪುಲ್ ಬ್ಯಾಕ್ ಬರ್ತಾರೆ ಆವಾಗ ನನ್ನ ಪ್ರಕಾರ ಪ್ಲ್ಯಾನ್ ಮಾಡಿದರೆ ಒಂದು ಗುಡ್ ಆಪರ್ಚುನಿಟಿ ಸಿಗ್ಬೋದು. ಬಟ್ ಇಲ್ಲಿ ಪ್ಲ್ಯಾನ್ ಮಾಡೋ ಕೂಡ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಇಲ್ಲಿ ಎಷ್ಟು ನಿಮ್ಮದು ಯೋಗ್ಯತೆ ಉಂಟು ಅಷ್ಟೆಲ್ಲ ನೀವು ಇಲ್ಲಿ ಪ್ಲ್ಯಾನ್ ಮಾಡಲಿಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ನೀವು 10 ಲಾಟಲ್ಲಿ ಪ್ಲ್ಯಾನ್ ಮಾಡೋದಾದರೆ ಇಲ್ಲಿ 5 ಲಾಟಲ್ಲಿ ಪ್ಲ್ಯಾನ್ ಮಾಡಿ. ಬಿಕಾಸ್ ಇಲ್ಲಿ ಲಾಸಸ್ ಆಗೋ ಚಾನ್ಸಸ್ ತುಂಬಾ ಉಂಟು. ಲಾಸಸ್ಗಿಂತ ಜಾಸ್ತಿ ಇಲ್ಲಿ ಸ್ಪೈಕ್ಸ್ ಬರೋ ಚಾನ್ಸಸ್ ತುಂಬಾ ಉಂಟು. ಬಿಕಾಸ್ ನಾಳೆ ಮಂತ್ಲಿ ಎಕ್ಸ್ಪೈರಿ ಉಂಟು ನಿಫ್ಟಿ ಬ್ಯಾಂಕಿದ್ದು. ಇಫ್ ಇನ್ ಕೇಸ್ ನಾಳೆ ಮೇಜರ್ ಗ್ಯಾಪ್ ಡೌನ್ ಓಪನ್ ಆಯಿತು, ದಟ್ ಮೀನ್ಸ್ ಈ ರೇಂಜಲ್ಲಿ ಗ್ಯಾಪ್ ಡೌನ್ ಓಪನ್ ಆದರೆ ವೆಯ್ಟ್ ಮಾಡಿ. ಇಲ್ಲಿ ಪುಲ್ ಬ್ಯಾಕ್ ಆದ್ರ ಮೇಲೆ, ದಟ್ ಮೀನ್ಸ್ ಓಪನ್ ಆದ್ರ ಮೇಲೆ ಫಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ. ಯಾರಲ್ಲಿ ಈ ಟಾಪಲ್ಲಿ ಸೆಲ್ ಮಾಡಿರ್ತಾರೆ, ಪ್ರಾಫಿಟ್ ಬುಕ್ಕಿಂಗ್ ಆದ್ರ ಮೇಲೆ ಇಲ್ಲಿ ಒಂದು ರೇಂಜ್ ಮಾಡಿ ಬ್ರೇಕೌಟ್ ಆಗ್ತಾರಾ, ಅಥವಾ ಮಾರ್ಕೆಟ್ ಇದೇ ಏನು ಲೋ ಮಾಡಿದೆಲ್ಲ ಅದು ಯೂ ಟರ್ನ್ ಮಾಡಿ ಬ್ರೇಕ್ ಡೌನ್ ಆಗ್ತಾರೆ. ಅದು ಸ್ವಲ್ಪ ನೋಡಿ. ಇಫ್ ಇನ್ ಕೇಸ್ ಅಲ್ಲಿ ಏನಾದರೂ ನಮಗೆ ಸಿಕ್ಕಿದರೆ ನಾವು ಪ್ಲ್ಯಾನ್ ಮಾಡ್ಬೋದು. ಫೈನ್. ಸೊ ನಿಫ್ಟಿ ನೋಡ್ಲಿಕ್ಕೆ ಹೋದರೆ ನಿಫ್ಟಿ ಕೂಡ ಸೇಮ್ ಬ್ಯಾಂಕ್ ನಿಫ್ಟಿ ಆಗಿ ತೋರ್ತಾ ಉಂಟು. ಇಫ್ ಇನ್ ಕೇಸ್ ನಾಳೆ ಇದು ಗ್ಯಾಪ್ ಅಪ್ ಓಪನ್ ಆಗಿ ಡೇ ಹೈನ ಬ್ರೇಕೌಟ್ ಆಗಲಿ ಆ್ಯಂಡ್ ಗ್ಯಾಪ್ ಅಪ್ ಓಪನ್ ಆಗಿ ಡೇ ಲೋನ ಬ್ರೇಕ್ ಡೌನ್ ಆಗಿದ್ರೆ ನಾವು ಪ್ಲ್ಯಾನ್ ಮಾಡ್ಬೋದು. ಬಟ್ ಇಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ ಬೋತ್ ಸೈಡಲ್ಲಿ. ಯಾಕಂದರೆ ಇಲ್ಲಿ ಅಪ್ಸೈಡಲ್ಲಿ ಬಯರ್ಸ್ ಕೂಡ ಇದ್ದಾರೆ, ಡೌನ್ ಸೈಡಲ್ಲಿ ಸೆಲ್ಲರ್ಸ್ ಕೂಡ ಇದ್ದಾರೆ. ಬಿಕಾಸ್ ಇಫ್ ಇನ್ ಕೇಸ್ ಇಬ್ಬರು ಕೂಡ ಸ್ಟ್ರಾಂಗ್ ಇಲ್ಲ ಅಂದರೆ, ಬಯರ್ಸ್ ಸ್ಟ್ರಾಂಗ್ ಇದೆ ಅಂದರೆ ಇವತ್ತೇ ಮಾರ್ಕೆಟ್ ಇಲ್ಲಿಂದ ಹೋಗ್ತಿತ್ತು, ರೈಟ್. ಇಫ್ ಇನ್ ಕೇಸ್ ಸೆಲ್ಲರ್ ಸ್ಟ್ರಾಂಗ್ ಇದೆ ಅಂದರೆ ಇವತ್ತೇ ಮಾರ್ಕೆಟ್ ಡೌನ್ ಸೈಡಿಂದ, ದಟ್ ಮೀನ್ಸ್ ಡೌನ್ ಸೈಡು ಬರ್ತಿತ್ತು. ಸೊ ನನ್ನ ಪ್ರಕಾರ ನಾಳೆ ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಸಿಗೋ ಚಾನ್ಸಸ್ ಉಂಟು. ಬಿಕಾಸ್ ನಾಳೆ ಎಕ್ಸ್ಪೈರಿ ಕೂಡ ಉಂಟು ಮಂತ್ಲಿದು ಬ್ಯಾಂಕ್ ನಿಫ್ಟಿಯಲ್ಲಿ. ಹಾಗೆ ನಾಡ್ದು 1 ಡೇ ಆಫ್ಟರ್ ನಿಫ್ಟಿ ಕೂಡ ಎಕ್ಸ್ಪೈರಿ ಉಂಟು. ಸೊ ನನ್ನ ಪ್ರಕಾರ ನಾಳೆ ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಇದರ ಅಪ್ಸೈಡ್ ಇಲ್ಲ ಡೌನ್ ಸೈಡ್ ಬರೋ ಚಾನ್ಸಸ್ ಉಂಟು. ಇಫ್ ಇನ್ ಕೇಸ್ ನಾಳೆ ಇದು ಗ್ಯಾಪ್ ಡೌನ್ ಓಪನ್ ಆದರೆ ವೆಯ್ಟ್ ಮಾಡೋ, ಯಾವಾಗೊಂದು ಯೂ ಟರ್ನ್ ಮಾಡಿ ಬ್ರೇಕ್ ಡೌನ್ ಆಗ್ತಾರೆ. ಅಥವಾ ಇಫ್ ಇನ್ ಕೇಸ್ ಏನಾದರೂ ಅಪ್ಸೈಡಲ್ಲಿ ಡೌನ್ ಸೈಡಲ್ಲಿ ಓಪನ್ ಆಯಿತು, ಅದನ್ನಂತ ಅಪ್ಸೈಡ್ ಹೋಗಿ ರೇಂಜ್ ಮಾಡಿ ದೆನ್ ಯಾವಾಗ ಇದು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಆವಾಗ ನಾವು ಪ್ಲ್ಯಾನ್ ಮಾಡ್ಬೋದು. ಫೈನ್. ಸೊ ಎಷ್ಟೇ ಮಾರ್ಕೆಟು ಒಂದು ಒಳ್ಳೆ ಲೆವೆಲಲ್ಲಿರಲಿ ಅಥವಾ ಒಂದು ಒಳ್ಳೆ ಬ್ರೇಕ್ ಡೌನ್ ಆಗಲಿ ಅಥವಾ ಬ್ರೇಕ್ಔಟ್ ಆಗಲಿ, ಅಲ್ಲಿ ನಾವು ಮನಿ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ತುಂಬ ಚೆನ್ನಾಗಿ ತೋರ್ತಾ ಉಂಟು, ಇಲ್ಲಿ ನಾನು 20 ಲಾಟಲ್ಲಿ ಪ್ಲ್ಯಾನ್ ಮಾಡಲಿಕ್ಕಾಗಲ್ಲ. ನನ್ನ ಮ್ಯಾಕ್ಸಿಮಮ್ ಕೆಪಾಸಿಟಿ ಉಂಟು 10 ಲಾಟಲ್ಲಿ, 10 ಲಾಟಲ್ಲಿ ನಾನು ಪ್ಲ್ಯಾನ್ ಮಾಡ್ತೀನಿ. ಕೆಪಾಸಿಟಿ ಅಂದರೆ ಹೇಗೆ, ನಮ್ಮದು ರಿಸ್ಕ್ ಮ್ಯಾನೇಜ್ ಪ್ರಕಾರ ಇಲ್ಲಿ ನನಗೆ 10 ಲಾಟಲ್ಲಿ ಪ್ಲ್ಯಾನ್ ಮಾಡ್ಬೋದು. ನನ್ನ ಯೋಗ್ಯತೆ ಪ್ರಕಾರ ನಾನು ಇಲ್ಲಿ 10 ಲಾಟಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಟ್ ನನ್ನ ಹತ್ರ ಎಷ್ಟು ಹಣ ಉಂಟು ಇಲ್ಲಿ ನಾನು 100 ಲಾಟಲ್ಲಿ ಕೂಡ ಪ್ಲ್ಯಾನ್ ಮಾಡ್ಬೋದು. ಬಟ್ ಹಣದ ಮೇಲೆ ಹೋಗಲ್ಲ, ನಮ್ಮದು ಪೊಸಿಷನ್ ಸೈಜಿಂಗು, ಮನಿ ಮ್ಯಾನೇಜ್ಮೆಂಟು, ಎಷ್ಟು ನಾವು ರಿಸ್ಕ್ ಅಪಿಟೈಟ್ ಉಂಟು ಅದನ್ನೆಲ್ಲ ನೋಡಿ ನಾವಿಲ್ಲಿ 10 ಲಾಟಲ್ಲಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಫೈನ್. ಎಷ್ಟು ಹಣ ಉಂಟು ಅಷ್ಟೆಲ್ಲ ನೀವು ಇಲ್ಲಿ ಇಫ್ ಇನ್ ಕೇಸ್ ಟ್ರೇಡ್ ಮಾಡಿದರೆ ನೀವು ಓವರಾಜಲ್ಲಿ ನೆಟ್ಟಲ್ಲಿ ಝೀರೋದಲ್ಲಿ
ಹೋಗ್ತೀರಾ. ಫೈನ್. ಐ ಹೋಪ್ ನಾನು ಹೇಳಿದ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಗ್ಯಾಪ್ ಅಪ್ ಓಪನ್ ಆಗಿ ಸೈಡ್ ವೇಸಲ್ಲಿ ಹೋದ್ರ ಮೇಲೆ ಇಫ್ ಇನ್ ಕೇಸ್ ಏನಾದ್ರು ಡೇ ಹೈನ ಬ್ರೇಕ್ಔಟ್ ಆದರೆ ಮಾತ್ರ ಪ್ಲ್ಯಾನ್ ಮಾಡ್ತೀನಿ. ಗ್ಯಾಪ್ ಅಪ್ ಓಪನ್ ಆಗಿ ನನ್ನ ಪ್ರಕಾರ ಇಲ್ಲಿ ಸೆಲ್ಲಿಂಗ್ ಬರ್ಬೋದು. ಹೋಲ್ಡ್ ಮಾಡಿ ಸೆಕೆಂಡ್ ಹಾಫಲ್ಲಿ ಇಲ್ಲಿಂದ ಬ್ರೇಕ್ಔಟ್ ಆಗೋ ಚಾನ್ಸಸ್ ಉಂಟು. ಫೈನ್. ಐ ಹೋಪ್ ನಾನು ಹೇಳಿದ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನೀವು ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.